ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ನಕಲಿ ಔಷಧಿ ದಂಧೆಕೋರರಿಗೆ ಈಗ ನಡುಕ ಶುರುವಾಗಿದೆ. ಜೀವ ರಕ್ಷಿಸಬೇಕಾದ ಜಾಗದಲ್ಲಿ ನಕಲಿ ವಿಷ ಉಣಿಸುತ್ತಿದ್ದ ಈ ಮೆಡಿಸಿನ್ ಮಾಫಿಯಾವನ್ನ ಬುಡ ಸಮೇತ ಕಿತ್ತೊಗೆಯಲು ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ಈಗ ಅಧಿಕೃತವಾಗಿ ಫೀಲ್ಡ್ಗೆ ಇಳಿದಿದೆ. ಇವತ್ತು ಕಮಿಷನರ್ ಕಚೇರಿಯಲ್ಲಿ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾರೆಲ್ಲ ಭಾಗಿಯಾಗಿದ್ರು, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನಕಲಿ ಮೆಡಿಸಿನ್ ದಂಧೆ ಮಟ್ಟ ಹಾಕಲು ಅಖಾಡಕ್ಕಿಳಿದ ಎಸ್ಐಟಿ. ಜನರ ಜೀವದ ಜೊತೆ ಚೆಲ್ಲಾಟ ಆಡಿದವರಿಗೆ ಶುರು ನಡುಕ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ನಕಲಿ ಮೆಡಿಸಿನ್ ದಂಧೆಕೋರರಿಗೆ ಈಗ ನಡುಕ ಶುರುವಾಗ್ತಿದೆ. ಬೆಂಗಳೂರಿನಲ್ಲಿ ನಕಲಿ ಔಷಧಿ ಮಾಫಿಯಾ ಮಟ್ಟ ಹಾಕೋದಕ್ಕೆ ಎಸ್ಐಟಿ ತಂಡ ಅಖಾಡಕ್ಕಿಳಿದಿದ್ದು, ಮಾಫಿಯಾವನ್ನ ಬುಡ ಸಮೇತ ಕಿತ್ತೊಗೆಯಲು ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಅದರಂತೆ ಇಂದು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಕಲಿ ಔಷಧಿ ಜಾಲದ ತನಿಖೆಗಾಗಿ ಮೊದಲ ತಂತ್ರಗಾರಿಕೆಯ ಸಭೆಯನ್ನ ನಡೆಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಡಿಐಜಿ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ನಡೆದ ಈ ಮಹತ್ವದ ಸಭೆಯಲ್ಲಿ ಎಸ್ಪಿ ಲೋಕೇಶ್ ಜಗಲಾಸರ್, ಎಸ್ಪಿ ಶಿವಪ್ರಕಾಶ್ ದೇವರಾಜ್, ತಾವರೆಕೆರೆ ಇನ್ಸ್ಪೆಕ್ಟರ್ ಮಾರುತಿ ಹಾಗೂ ಆರೋಗ್ಯ ಇಲಾಖೆಯ ಉನ್ನತಾಧಿಕಾರಿಗಳು ಭಾಗವಹಿಸಿದ್ರು. ಸಭೆಯಲ್ಲಿ ಪ್ರಕರಣದ ಕೇಸ್ ಫೈಲ್, ಈವರೆಗಿನ ತನಿಖೆಯ ಪ್ರಗತಿ ಹಾಗೂ ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆದಿದೆ. ಪ್ರಕರಣದಲ್ಲಿ ತಾವರೆಕೆರೆ ಪೊಲೀಸರು ಈಗಾಗಲೇ 6 ಮಂದಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿ ದುಬೈನಿಂದ ಬೇರೆಡೆಗೆ ಪರಾರಿಯಾಗಿದ್ದು, ಆತನಿಗೆ ಬಲೆ ಬೀಸಲು ಎಸ್ಐಟಿ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಇತ್ತ ಪರಾರಿಯಾಗಿರೋ ಓರ್ವ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಈ ಪ್ರಕರಣದಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಅಂದ್ರೆ ಮೆಡಿಸಿನ್ ಮೇಲಿರೋ ಲೇಬಲ್ ಮಾತ್ರವಲ್ಲ, ಬಾಟಲ್ ಒಳಗಿರೋ ರಾಸಾಯನಿಕ ಮಿಶ್ರಣವು ಸಂಪೂರ್ಣ ನಕಲಿ ಅನ್ನೋ ಬಲವಾದ ಸಂಶಯ ವ್ಯಕ್ತವಾಗಿದೆ. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಿರುವ ಈ ಜಾಲದ ಮೂಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ಈ ನಕಲಿ ಗ್ಯಾಂಗ್ ಎಲ್ಲಿತ್ಕೊಂಡು ಔಷಧಿ ತಯಾರಿಸ್ತಿದೆ ಅನ್ನೋದನ್ನ ಪತ್ತೆ ಹಚ್ಚೋದೇ ಈಗ ಎಸ್ಐಟಿಯ ಮೊದಲ ಆದ್ಯತೆಯಾಗಿದೆ. ಒಟ್ನಲ್ಲಿ ಈ ನಕಲಿ ಮಾಫಿಯಾದ ಅಸಲಿ ಜಾಲ ಎಲ್ಲಿದೆ, ಇದರ ಹಿಂದೆ ಇನ್ಯಾರೆಲ್ಲ ಪ್ರಭಾವಿಗಳಿದ್ದಾರೆ ಅನ್ನೋದು ಮುಂಬರುವ ದಿನಗಳಲ್ಲಿ ಎಸ್ಐಟಿ ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.